ನಮಸ್ಕಾರ. ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಾ, ಬಹಳ ದಿನಗಳಿಂದ ಯಾವುದೇ ತಂತ್ರಜ್ಞಾನದ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಕೆಲಸದ ಒತ್ತಡದಿಂದ. ಈಗ ತಮ್ಮ ಮುಂದೆ ಬರ್ತಾ ಇದ್ದೀನಿ ಒಂದು ಹೊಸ ಮಾಹಿತಿಯೊಂದಿಗೆ. ಇವತ್ತು ನಾವು ಇಮೇಜನ್ನು ಯಾವ ರೀತಿ, ಒಂದು ಫೋಟೋ ಅಥವಾ ಇಮೇಜನ್ನು, ಮಾಹಿತಿಯನ್ನು ಯಾವ ರೀತಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ. ಟೆಕ್ಸ್ಟನ್ನು ನಾವು ಮಾಡಿಬಿಡ್ತೀವಿ, ಭಾಳ ಸುಲಭವಾಗಿ ಟೆಕ್ಸ್ಟನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀವಿ. ಅಥವಾ ನಾವು ತರ್ಜುಮೆ ಮಾಡಬೇಕಂದ್ರೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ. ನಾವು ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಹೋಗಬೇಕು. ನಾನೀಗ ಹೋಗ್ತೀನಿ. ಸರ್ಚ್ ಇಂಜಿನಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಅಂತ ನಾವು ಟೈಪ್ ಮಾಡೋಣ. ಗೂಗಲ್ ಟ್ರಾನ್ಸ್ಲೇಟ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಇದರಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಅಂತ ತಗೊಂಡ್ರೆ ಎರಡನೇ ಆಯ್ಕೆ ಗೂಗಲ್ ಟ್ರಾನ್ಸ್ಲೇಟ್ ಅಂತಿದೆ. ಮೊದಲಿಗೆ ಬೇರೆ ಇರೋದರಿಂದ ಇದನ್ನು ಗೂಗಲ್ ಈ ಟೆಕ್ಸ್ಟ್ ಬೇಕಾದ್ರೆ ನಾವಿಲ್ಲಿ ತೊಗೋಬೋದು. ಕನ್ನಡದಲ್ಲಿ ಬರೆದ್ರೆ ನಮಗೆ ಇಂಗ್ಲೀಷಲ್ಲಿ ತಕ್ಷಣಕ್ಕೆ ಸಿಕ್ಬಿಡುತ್ತೆ. ಇದು ಟ್ರಾನ್ಸ್ಲೇಟ್. ಇಲ್ಲಿ ಇಮೇಜ್ ಸಿಗಲ್ಲ. ಈಗ ಎರಡನೇದು ಏನಿದೆ ಗೂಗಲ್ ಟ್ರಾನ್ಸ್ಲೇಟ್ ಅಂತ, ಅದನ್ನು ತೊಗೊಳೋಣ. ಅದನ್ನು ತಗೊಂಡ್ರೆ ನೋಡಿ, ಈಗ ಗೂಗಲ್ ಟ್ರಾನ್ಸ್ಲೇಟ್ಗೆ ಬಂದೆ ನಾನು. ಇಲ್ಲಿ ನಮ್ಮ ಹತ್ರ ಯಾವುದಾದ್ರೂ ಟೆಕ್ಸ್ಟ್ ಯಾವುದೇ ಭಾಷೆಯಲ್ಲಿರಲಿ, ನಮಗೆ ಯಾವುದೇ ಭಾಷೆಯಲ್ಲಿ ನಾವು ಅದನ್ನು ತರ್ಜುಮೆ ಮಾಡಿಕೊಂಡು ಬಳಸ್ಬೋದಾಗಿದೆ. ಈಗ ನಮ್ಮ ಸಮಸ್ಯೆ ಏನಂದರೆ, ಇಲ್ಲಿ ನಮ್ಮ ಹತ್ರ ಟೆಕ್ಸ್ಟ್ ಇದೆ ಅಂದರೆ, ಈಗ ಉದಾಹರಣೆ ನನ್ನ ಹತ್ರ ಯಾವುದಾದ್ರೂ ಒಂದು ಟೆಕ್ಸ್ಟ್ ಇದೆ ಅಂದರೆ, ಈಗ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದರೆ ಈಗ ಒಂದು ಟೆಕ್ಸ್ಟ್ ಇದೆ. ಆ ಟೆಕ್ಸ್ಟನ್ನು ನಾವು ಕನ್ನಡದಲ್ಲಿ ನೋಡಬೇಕಂದ್ರೆ ಈ ರೀತಿಯಾಗಿ ಕನ್ನಡದಲ್ಲಿ ನೋಡ್ಬೋದು. ಈಗ ನೋಡಿ, ಇದು ಕನ್ನಡದಲ್ಲಿ ಬಂತು. ಅದೇ ನಮಗೆ ಒಂದು ಫೋಟೋ ಮಾಹಿತಿ ಇರುತ್ತೆ. ಈಗ ನಮಗೆ ಬಂದಂಥ ಇಂಗ್ಲೀಷಲ್ಲಿ ಯಾವುದೇ ಒಂದು ಮಾಹಿತಿಯನ್ನು ನಾವು ಕನ್ನಡದಲ್ಲಿ ತೊಗೋಬೋದು, ಯಾವುದೇ ಭಾಷೆಯಲ್ಲಿ ತೊಗೋಬೋದು. ನಮಗೆ ಇಲ್ಲಿ ಹಿಂದಿ ಬೇಕಾದರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಹಿಂದಿ ಬಂದುಬಿಡುತ್ತೆ. ಅಥವಾ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಬೇಕಂದ್ರೂ ಕೂಡ ನಾವು ಯಾವುದೇ ಲ್ಯಾಂಗ್ವೇಜನ್ನು ತೊಗೋಬೋದು. ಈಗ ನೋಡಿ, ಯಾವುದೇ ಲ್ಯಾಂಗ್ವೇಜನ್ನು, ನಮ್ಮ ಪ್ರಪಂಚದಲ್ಲಿರುವಂಥ ಯಾವುದೇ ಲ್ಯಾಂಗ್ವೇಜಿಗೆ ನಾವೇನು ಮಾಡ್ಬೋದು ಅಂದರೆ ತರ್ಜುಮೆ ಮಾಡ್ಬೋದು ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ. ಈಗ ನಮಗೆ ಈ ವಿಡಿಯೋ ಮಾಹಿತಿಯಲ್ಲಿ ತಿಳ್ಕೊಬೇಕಾಗಿರೋದೇನೆಂದರೆ, ಇಮೇಜಲ್ಲಿರುವಂಥದ್ದನ್ನು ಯಾವ ರೀತಿ ತಿಳ್ಕೊಬೇಕು, ಇಮೇಜನ್ನು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ. ಹಾಗಾದರೆ ಈಗ ಚಿತ್ರಗಳು ಅಂತಿದೆ. ಎರಡನೇ ಆಯ್ಕೆ ಪಠ್ಯ, ಫಸ್ಟ್ನೇದು ಟೆಕ್ಸ್ಟ್ ಅಥವಾ ಪಠ್ಯ ಅಂತಿದೆ. ಎರಡನೇ ಆಯ್ಕೆ ಚಿತ್ರಗಳು ಅಂತಿದೆ. ಈಗ ತಾವು ಗಮನಿಸ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಆಯ್ಕೆ ಏನಿದೆ ಪಠ್ಯ ಅಂತಿದೆ. ಇಲ್ಲಿ ನಾವು ಟೆಕ್ಸ್ಟ್ ಇದ್ದರೆ ಯಾವುದೇ ಟೆಕ್ಸ್ಟನ್ನು ನಾವಿಲ್ಲಿ ಹಾಕಿದರೆ, ಇಲ್ಲಿ ಟೆಕ್ಸ್ಟನ್ನು ಹಾಕಿದರೆ ಇಲ್ಲಿ ನಮಗೆ ಟ್ರಾನ್ಸ್ಲೇಟ್ ಆದಂಥ ಮಾಹಿತಿ ಸಿಗುತ್ತೆ. ನಮಗೆ ಯಾವುದೇ ಭಾಷೆಯಲ್ಲಿ, ನಾವು ಡಿಫಾಲ್ಟಾಗಿ ಕನ್ನಡ ಇಟ್ಕೊಂಡಿದ್ದೀನಿ, ಇಂಗ್ಲೀಷಲ್ಲಿ ಬೇಕಾದ್ರೆ ತೊಗೋಬೋದು, ಹಿಂದಿ ಯಾವುದೇ ಭಾಷೆಯಲ್ಲಿ ತೊಗೋಬೋದು. ನಮಗೆ ಇಲ್ಲಿ ಇಮೇಜ್ ಇದೆ. ಎರಡನೇ ಇದರಲ್ಲಿ ಇಮೇಜನ್ನು ಕ್ಲಿಕ್ ಮಾಡಿದರೆ ಬರುತ್ತೆ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇದೆ, ಈಗ PDF ಇದೆ. ಡಾಕ್ಯುಮೆಂಟ್ ಅಂದರೆ PDF, ವರ್ಡ್ ಈ ಥರ. ಈಗ ಒಂದು PDF ಪೂರ್ತಿ ನಾವು ಏನು ಮಾಡ್ಬೋದು ಅಂದರೆ ಬೇರೆ ಭಾಷೆಯಲ್ಲಿ ನಾವು ತೊಗೋಬೋದು. ವೆಬ್ಸೈಟ್ನಲ್ಲಿರುವಂಥ ಮಾಹಿತಿಯನ್ನು ಕೂಡ ತೊಗೋಬೋದು. ಇಡೀ ವೆಬ್ಸೈಟಲ್ಲಿರುವಂಥ ಮಾಹಿತಿಯನ್ನು ಇಂಗ್ಲೀಷಲ್ಲಿದ್ದರೆ ಅದನ್ನು ಕನ್ನಡದಲ್ಲಿ ಓದ್ಕೋಬೋದು, ಅಥವಾ ಬೇರೆ ಯಾವುದೇ ಭಾಷೆಯಲ್ಲಿ ನಾವು ಓದಲಿಕ್ಕೆ ಬರುತ್ತೆ ಅನ್ನುವಂಥದ್ದು. ಹಾಗಾದರೆ ನಾವೀಗ ಈ ವಿಡಿಯೋದಲ್ಲಿ ನೋಡೋಣ ಚಿತ್ರಗಳನ್ನು ಅಥವಾ ಇಮೇಜನ್ನು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನುವಂಥದ್ದನ್ನು. ಓಕೆ, ಹಾಗಾದರೆ ಈಗ ಇಮೇಜನ್ನು ಕ್ಲಿಕ್ ಮಾಡ್ತೀನಿ. ಚಿತ್ರಗಳು ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನು ಬಂತು ಅಂದರೆ, ನಿಮ್ಮ ಫೈಲ್ಗಳನ್ನು ಬ್ರೌಸ್ ಮಾಡಿ ಅಂತ. ಅಂದರೆ ಲ್ಯಾಪ್ಟಾಪಲ್ಲಿದ್ದರೆ ಅಥವಾ ನಮ್ಮ ಮೊಬೈಲ್ನಲ್ಲಿದ್ದರೆ, ನಾನು ಮೊಬೈಲ್ನಿಂದ ಮಾಡ್ತಿರೋದ್ರಿಂದ ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮ್ಮ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ಗ್ಯಾಲರಿಗೆ ಕರ್ಕೊಂಡು ಹೋದಾಗ ನಾವೇನು ಮಾಡ್ಬೋದು ಅಂದರೆ, ಒಂದು ಇಮೇಜನ್ನು ತೊಗೊಳ್ಬೋದು. ಒಂದು ಇಮೇಜನ್ನು ನಮಗೆ ಬೇಕಾದಂಥ ಯಾವ ಮಾಹಿತಿ ಬೇಕು, ಇಮೇಜನ್ನು ತೊಗೊಂಡ್ರೆ ಆ ಇಮೇಜನ್ನು ನಾವು ಏನು ಮಾಡ್ಬೋದು ಅಂದರೆ, ಈಗ ಒಂದು ಇಮೇಜನ್ನು ತೊಗೊಳ್ತೀನಿ ನಾನು. ಆ ಇಮೇಜಲ್ಲಿರುವಂಥ ಮಾಹಿತಿಯನ್ನು ಅದು ಟ್ರಾನ್ಸ್ಲೇಟ್ ಮಾಡುತ್ತೆ. ಈಗ ನಾನು ಸಂದರ್ಭ ಸ್ಕ್ರೀನ್ಶಾಟನ್ನು ತೊಗೊಂಡಿದ್ದೀನಿ. ಈ ಮಾಹಿತಿ ನಮಗೆ ಕನ್ನಡದಲ್ಲಿ ತೋರಿಸ್ತಾ ಇದೆ. ನಮಗೆ ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷಲ್ಲಿ ತೋರಿಸುತ್ತೆ, ಅನುವಾದಿಸಲಾಗ್ತಿದೆ ಅಂತ. ನೋಡಿ, ಈಗ ನಾನು ತೊಗೊಂಡಂಥ ಮಾಹಿತಿನ ಇಂಗ್ಲೀಷಲ್ಲಿ, ಪೂರ್ತಿ ಇಂಗ್ಲೀಷಲ್ಲಿ ಬರ್ತಾಯಿದೆ. ಅಥವಾ ಬೇರೆ ಭಾಷೆ ಹಿಂದಿ ಬೇಕು ನನಗೆ ಅಂದರೆ ಹಿಂದಿಯಲ್ಲೇ ಬರುತ್ತೆ.
ನೋಡಿ ನಾನು ಹಾಕಿದಂಥ ಇಮೇಜು ಹಿಂದಿಯಲ್ಲಿ ತೋರಿಸ್ತಾ ಇದೆ. ಕನ್ನಡದ ಒಂದು ನೋಟ್ಸನ್ನು ನಾನು ಒಂದು ಸ್ಕ್ರೀನ್ಶಾಟನ್ನು ನಿಮಗೆ ತೋರಿಸಿದ್ದೀನಿ. ನಮಗೆ ಈ ಪಠ್ಯ ನಮಗೆ ಬೇಕು, ಅದನ್ನು ವರ್ಡಲ್ಲಿ ನಾವು ಹಾಕಬೇಕಾದ್ರೆ ಈಗ ಈ ಪಠ್ಯವನ್ನು ನಕಲಿಸಿ ಅಂತಿದೆ ಇಲ್ಲಿ, ತಾವು ಗಮನಿಸ್ಬೋದು. ಪಠ್ಯವನ್ನು ನಕಲಿಸಿ ಅಂತಿದೆ. ಇಲ್ಲಿ ಮೂಲವನ್ನು ತೋರಿಸಿ ಅಂದರೆ ಮೂಲವನ್ನು ತೋರಿಸುತ್ತೆ. ಈಗ ನೋಡಿ, ಒಂದು ನಿಮಿಷ. ಈಗ ಮೂಲವನ್ನು ತೋರಿಸಿ ಅಂದರೆ ನಮಗೆ ಮೂಲ ಇಲ್ಲಿದೆ, ನಾವು ಹಾಕಿದಂಥ ಇಮೇಜ್ ಇಲ್ಲಿದೆ, ಅದು ಹಿಂದಿಯಲ್ಲಿ ಹೆಂಗೆ ಅಂದರೆ ಇಲ್ಲಿ ಗಮನಿಸ್ಬೋದು. ನಾವು ಮೂಲ ಹಾಕಿದ್ದು ಇಲ್ಲಿದೆ, ನಾವು ತಗೊಂಡಂಥ ಅನುವಾದ ಪಠ್ಯ ಇಲ್ಲಿದೆ. ಈ ಪಠ್ಯವನ್ನು ನಕಲು ಮಾಡಬೇಕು, ನಾವು ತಗೋಬೇಕು, ಕಾಪಿ ಮಾಡ್ಕೋಬೇಕಂದ್ರೆ ಇಲ್ಲಿ ಕಾಪಿ ಮಾಡಿಕೊಂಡು ನಾವೇನು ಮಾಡ್ಬೋದು, ವರ್ಡಲ್ಲಿ ಅಥವಾ WPS ಆಫೀಸ್ ವರ್ಡ್ ಇರುತ್ತೆ, ಯಾವುದೇ ನಮ್ಮ ಆಫೀಸ್ನಲ್ಲಿ ಲ್ಯಾಪ್ಟಾಪ್ ಇದ್ದರೆ ನಮ್ಮ ವರ್ಡ್ MS ವರ್ಡ್ನಲ್ಲಿ ನಾವು ಕಾಪಿ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಸೆಟ್ ಮಾಡಿಕೊಂಡು ನಾವು ಬಳಸ್ಬೋದಾಗುತ್ತೆ. ಈ ರೀತಿಯಾಗಿ ನಾವು ಪಠ್ಯವನ್ನು ನಕಲು ಮಾಡ್ಕೊಂಡು ಯಾವುದೇ ಭಾಷೆಯಲ್ಲಿರುವಂಥ ಮಾಹಿತಿಯನ್ನು ನಾವು ಓದಬೇಕಾದ್ರೆ ಸುಲಭವಾಗಿ ನಾವು ಓದ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಇಲ್ಲಿ ನಮಗೆ ಯಾವುದೇ ರೀತಿಯಾದಂಥ, ನೋಡಿ ಇಲ್ಲಿ ಹಿಂದಿ ಇದೆ, ನನಗೀಗ ತಕ್ಷಣಕ್ಕೆ ಇಂಗ್ಲೀಷ್ ಬೇಕು ಅಂತ ಅಂದರೆ ಅದೇ ಪಠ್ಯ ಇದೆ, ಕನ್ನಡದಲ್ಲಿ ನಾನು ಅಪ್ಲೋಡ್ ಮಾಡಿದಂಥ ಪಠ್ಯ ಇಲ್ಲಿ ಏನಿದೆ ಇಂಗ್ಲೀಷಲ್ಲಿ ಬಂತು. ಅದೇ ನಮಗೆ ಬೇರೆ ಭಾಷೆ ಬೇಕಂದರೆ, ಈಗ ಬೇರೆ ಭಾಷೆಯನ್ನು ತಗೊಂಡ್ರೆ, ಈಗ ನಮಗೆ ಪರಿಚಯ ಇರುವಂಥ ಭಾಷೆಗಳನ್ನು ತಗೊಂಡ್ರೆ, ಈಗ ಉದಾಹರಣೆ, ಈಗ ಬೇರೆ ದಕ್ಷಿಣ ಭಾರತದ ಗುಜರಾತಿ ಅಂತಿದೆ, ಗುಜರಾತಿ ತಗೋಬೋದು. ನಮಗೆ ಅವಶ್ಯಕತೆ ಇರಲ್ಲ, ಆದರೆ ನಮಗೆ ಕನ್ನಡ, ಹಿಂದಿ, ಗುಜರಾತಿ ಭಾಷೆಯಲ್ಲಿ ಬಂತು. ಯಾವುದೇ ಭಾಷೆಯಲ್ಲಿ ನಾವು ತರ್ಜುಮೆ ಮಾಡ್ಬೋದು. ನಾವು ಬೇರೆ ಕಡೆ ಎಲ್ಲರೂ ಪ್ರವಾಸ ಹೋದಾಗ ನಾವು ನಾಮಫಲಕಗಳನ್ನು ನೋಡ್ತೀವಿ, ಬೋರ್ಡ್ಗಳನ್ನು ನೋಡ್ತೀವಿ. ಆ ಬೋರ್ಡ್ಗಳಲ್ಲಿರುವಂಥ ಮಾಹಿತಿಯನ್ನು ಈ ರೀತಿ ನಾವೇನು ಮಾಡ್ಬೋದು, ತಿಳ್ಕೊಬೋದು ಅನ್ನುವಂಥದ್ದು. ಪ್ರವಾಸ ಹೋದಾಗ ವಿವರವಾದಂಥ ಮಾಹಿತಿ ಬೇರೆ ಭಾಷೆಯಲ್ಲಿರುತ್ತೆ, ನಮಗೆ ಬೇಕಾದಂಥ ಭಾಷೆಯಲ್ಲಿ ನಾವು ಈ ರೀತಿ ತರ್ಜುಮೆ ಮಾಡಿಕೊಂಡು ಓದ್ಬೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಅಂತ ಭಾವಿಸ್ತೀನಿ. ನಮಗೆ ಮತ್ತೆ ವಾಪಸ್ ಹೋಗಬೇಕು, ಬೇರೆ ಯಾವುದಾದ್ರೂ ಬಂದರೆ ಡಾಕ್ಯುಮೆಂಟ್ರು, ಈ ಆಯ್ಕೆಗಳನ್ನು ನಾವು ಬಳಸೋದನ್ನು ಕಲಿಬೇಕಾಗುತ್ತೆ. ಮೊದಲಿಗೆ ಪಠ್ಯ, ನಾವು ಯಾವುದೇ ಪಠ್ಯವನ್ನು ಬರೆದು ಅದನ್ನು ಅನುವಾದವನ್ನು ಪಕ್ಕದಲ್ಲಿ ತೊಗೋಬೋದು. ಅದೇ ರೀತಿ ಚಿತ್ರಗಳು, ಅದೇ ರೀತಿ ಡಾಕ್ಯುಮೆಂಟ್ಸು, ವೆಬ್ ಸೀರೀಸ್ಗಳನ್ನು, ಪಠ್ಯಗಳನ್ನು, ವೆಬ್ನಲ್ಲಿರುವಂಥ ಟೆಕ್ಸ್ಟನ್ನು ನಾವು ಇಡೀ ವೆಬ್ಸೈಟನ್ನು ನಾವು ಕಾಪಿ ಮಾಡಲಾರ್ದೇ ಇಡೀ ವೆಬ್ಸೈಟನ್ನು ನಾವು ತರ್ಜುಮೆ ಮಾಡಬಹುದು. ತರ್ಜುಮೆ ಮಾಡಿ ನಾವು ವೀಕ್ಷಣೆ ಮಾಡ್ಬೋದು. ಇದೆಲ್ಲ ಮಾಹಿತಿಯನ್ನು ನಾವು ತೊಗೋಬೋದು. ಗೂಗಲ್ ಟ್ರಾನ್ಸ್ಲೇಟ್ ಮುಖಾಂತರ ಎಷ್ಟೊಂದು ಮಾಹಿತಿಯನ್ನು ನಾವು ಪಡೆದುಕೋಬೋದು ಅನ್ನುವಂಥದ್ದು. ಈ ಮಾಹಿತಿ ತಮಗೆ ಇಷ್ಟ ಆದರೆ ತಾವು ಸಬ್ಸ್ಕ್ರೈಬ್ ಮಾಡ್ತಾ ನಮ್ಮ ಈ ಒಂದು ಕಾರ್ಯಗಳಿಗೆ ಬೆಂಬಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಪ್ರಮುಖವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.